ದೇವಸ್ಥಾನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ಇಬ್ಬರೂ ಕೂಡ ಎದುರು ಬದುರಾಗಿದ್ದಾರೆ. ಒಂದು ದೇವಸ್ಥಾನದಲ್ಲಿ ಒಂದು ಬಹಳ ಕುತೂಹಲಕಾರಿಯಾದಂಥ ಘಟನೆ ನಡೆದಿದೆ. ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ಇಬ್ಬರೂ ಕೂಡ ಎದುರು ಬದುರಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ನನಗೆ ಅತ್ಯಂತ ಹತ್ತಿರದ ಸ್ನೇಹಿತರು ಅಂತ ಹೇಳಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ. ಕುಮಾರಸ್ವಾಮಿಗೆ ನನಗೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಇದೆ ಅಷ್ಟೇ, ರಾಜಕೀಯವಾಗಿದೆ, ಆದರೆ ಅವರು ನನ್ನ ಬಹಳ ಹತ್ತಿರದ ಸ್ನೇಹಿತರು ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ವೈಯಕ್ತಿಕವಾಗಿ ನಾನು ಅವರನ್ನ ದ್ವೇಷ ಮಾಡಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ, ಮಂತ್ರಿಯಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ, ಅವರನ್ನ ಇಲ್ಲಿ ನೋಡಿದೆ, ನಮಸ್ಕಾರ ಮಾಡಿದ್ರು, ನಾನು ಮಾಡಿದೆ ಅನ್ನುವಂಥ ವಿಚಾರವನ್ನ ಈಗ ಚಲುವರಾಯಸ್ವಾಮಿ ಹೇಳಿರೋದು. ಸ್ನೇಹ ಅಂತಂದರೆ ಮತ್ತೆ ಇಂಥ ಸನ್ನಿವೇಶ ಬಂದಾಗಲೇ ನಮ್ಮ ಭೇಟಿ ಆಗೋದು. ಸ್ನೇಹ ಅಂತಂದರೆ ಭಾಳ ಕ್ಲೋಸ್ ಇದೆ ಅಥವಾ ಮೀಟ್ ಆಗ್ತೀವಿ, ಮಾತಾಡ್ತೀವಿ, ಆ ರೀತಿಯ ಸ್ನೇಹ ಅಲ್ಲ, ಹತ್ತಿರದ ಸ್ನೇಹಿತರು. ಆದರೆ ಎದುರು ಬದರಾದಂಥ ಸಂದರ್ಭದಲ್ಲಿ ಹಾಯ್ ಹಲೋ ನಮಸ್ಕಾರ ಇಂಥದ್ದೊಂದಷ್ಟು ಮುಖತಃ ಭೇಟಿ ಅಷ್ಟೇ. ಮೊದಲಿನ ರೀತಿ ಪ್ರತಿದಿನ ಮಾತಾಡೋದಾಗಿರ್ಬೋದು, ಜೊತೆಗೆ ಊಟ ಮಾಡೋದಾಗಿರ್ಬೋದು, ಇಂಥದ್ದೇನಿಲ್ಲ ಅನ್ನುವಂಥ ಮಾತನ್ನು ಚಲುವರಾಯಸ್ವಾಮಿ ಹೇಳಿರೋದು. ವಿಜುವಲ್ಸಲ್ಲಿ ಏನು ಗಮನಿಸ್ತಾ ಇದ್ದೀವಿ ಇದಿಷ್ಟೇ. ಅಂದರೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ದೇವಸ್ಥಾನಕ್ಕೆ ಬಂದಿದ್ದರು, ಜೊತೆಯಲ್ಲಿ ಚಲುವರಾಯಸ್ವಾಮಿ ಕೂಡ ದೇವಸ್ಥಾನಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಮೀಟ್ ಆಗುವಂಥ ಒಂದಷ್ಟು ಸಂದರ್ಭಗಳು ಬಂದಿದೆ. ಆ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಕೂಡ ಕೈ ಮುಗಿದು ನಮಸ್ಕಾರ ಅಂತ ಹೇಳಿದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಕೂಡ ಆ ಸಂದರ್ಭದಲ್ಲಿ ನಮಸ್ಕಾರ ಹೇಳಿದ್ದಾರೆ.